ರಾಶಿಯಲ್ಲಿ ಮುಖ್ಯವಾಗಿ ಉತ್ತರ ಫಲ್ಗುಣಿ ನಕ್ಷತ್ರ, ಹಸ್ತ ನಕ್ಷತ್ರ ಮತ್ತು ಚಿತ್ತಾ ನಕ್ಷತ್ರ ಇರುತ್ತೆ. ಈ ನಕ್ಷತ್ರದ ಜನರಿಗೆ 2025ರಲ್ಲಿ ಗ್ರಹಗಳ ಚಲನೆಗಳು ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ನೋಡೋಣ. ಮೊದಲನೆಯದಾಗಿ ಉತ್ತರ ಫಲ್ಗುಣಿ ನಕ್ಷತ್ರ. ಈ ನಕ್ಷತ್ರದವರ ಮೇಲೆ ಗ್ರಹಗಳ ಪ್ರಭಾವ ಹೇಗಪ್ಪ ಇರುತ್ತೆ ಅಂದರೆ, ಗುರುಗ್ರಹ ಈ ವರ್ಷ ನಿಮಗೆ ಧನಾಗಮನವನ್ನು ತಂದುಕೊಡ್ತಾನೆ ಅಂತಲೇ ಹೇಳ್ಬೋದು. ಆರ್ಥಿಕವಾಗಿ ಲಾಭ ಬರುತ್ತೆ ಈ ವರ್ಷ. ಶನಿಯು ನಿಮ್ಮ ಶ್ರಮಕ್ಕೆ ತಕ್ಕ ಫಲವನ್ನು ನೀಡ್ತಾ ಹೋಗ್ತಾನೆ. ಆದರೆ ನಿರ್ಧಾರಗಳಲ್ಲಿ ಸ್ವಲ್ಪ ತಾಳ್ಮೆ ತಗೊಳ್ಳೋದು ಮುಖ್ಯ ಅಂತಲೇ ಹೇಳ್ಬೋದು. ರಾಹು ಗ್ರಹನು ಅನಿರೀಕ್ಷಿತವಾದ ಅವಕಾಶಗಳನ್ನು ತಂದುಕೊಡ್ತಾನೆ. ಇನ್ನು ಕೌಟುಂಬಿಕ ಜೀವನದಲ್ಲಿ ನಿಮ್ಮ ಒಂದು ಕುಟುಂಬದಲ್ಲಿ ಬಾಂಧವ್ಯ ಮತ್ತಷ್ಟು ಪ್ರಗತಿಯಾಗಲಿದೆ. ಹಿರಿಯರ ಮಾರ್ಗದರ್ಶನ ನಿಮಗೆ ಸಕಾರಾತ್ಮಕ ಪರಿಣಾಮಗಳನ್ನು ತರುತ್ತೆ. ಇನ್ನು ಆರೋಗ್ಯ ವಿಷಯಕ್ಕೆ ಬಂದಾಗ ಹೃದಯ ಮತ್ತು ಹೊಟ್ಟೆ ಸಂಬಂಧಿತ ಆರೋಗ್ಯ ಸಮಸ್ಯೆಗಳಿಗೆ ಗಮನ ಕೊಡಿ. ನಿಯಮಿತ ವ್ಯಾಯಾಮದಿಂದಾಗಿ ಆರೋಗ್ಯ ಸುಧಾರಿಸುತ್ತದೆ. ಹಣಕಾಸು ವಿಚಾರದಲ್ಲಿ ಹೂಡಿಕೆಗಳು ಲಾಭದಾಯಕವಾಗಲಿದೆ. ಹೊಸ ಯೋಜನೆಗಳಿಗೆ ಇದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಉತ್ತರ ಫಲ್ಗುಣಿ ನಕ್ಷತ್ರದವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಗುರುವಾರದಂದು ವಿಷ್ಣುವಿಗೆ ಹಸಿರು ಹಣ್ಣನ್ನು ದಾನ ಮಾಡಿ. ಇನ್ನು ಶನಿವಾರದಂದು ಶನಿದೇವರಿಗೆ ಎಣ್ಣೆ ದೀಪವನ್ನು ಬೆಳಗಿಸಿ. ಇನ್ನು ಎರಡನೆಯದಾಗಿ ಹಸ್ತ ನಕ್ಷತ್ರ. ಹಸ್ತ ನಕ್ಷತ್ರದವರ ಮೇಲೆ ಗ್ರಹಗಳ ಪ್ರಭಾವ ಹೇಗಪ್ಪ ಇರುತ್ತೆ ಅಂದರೆ, ಈ ವರ್ಷ ಶನಿ ನಿಮಗೆ ಶ್ರಮ ಮತ್ತು ಪರಿಶ್ರಮಕ್ಕೆ ತಕ್ಕ ಫಲವನ್ನು ನೀಡ್ತಾ ಹೋಗ್ತಾರೆ. ಗುರು ನಿಮ್ಮ ವ್ಯಕ್ತಿತ್ವವನ್ನು ಹೊಸ ಮಟ್ಟಕ್ಕೆ ತಂದೊಡ್ಬೋದು ಮತ್ತು ಹೊಸ ಮಾರ್ಗಗಳನ್ನು ತಂದುಕೊಡ್ತಾನೆ. ಚಂದ್ರನ ಪ್ರಭಾವ ನಿಮ್ಮ ಮನಃಶಾಂತಿಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಇನ್ನು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಹೊಸ ಬಾಂಧವ್ಯಗಳು ನಿಮಗೆ ಒಂದು ಶುಭವನ್ನು ತರುತ್ತೆ. ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಿರಿ. ಆರೋಗ್ಯ ವಿಚಾರಕ್ಕೆ ಬಂದಾಗ ಕಣ್ಣಿನ ಸಮಸ್ಯೆಗೆ ಹೆಚ್ಚು ಗಮನವನ್ನು ಕೊಡಿ. ಧ್ಯಾನ ಮತ್ತು ಯೋಗದಿಂದ ಒತ್ತಡವನ್ನು ದೂರವಿಡಿ. ಹಣಕಾಸು ವಿಚಾರಕ್ಕೆ ಬಂದಾಗ ವೃತ್ತಿಯಲ್ಲಿ ಪ್ರಗತಿ ಕಂಡುಬರುವ ವರ್ಷ ಅಂತಲೇ ಹೇಳ್ಬೋದು. ಧನ ಸಂಚಯ ಮತ್ತು ಉತ್ತಮವಾಗಲಿದೆ ಈ ವರ್ಷ. ಈ ಒಂದು ಸಮಸ್ಯೆಗಳ ಪರಿಹಾರಕ್ಕಾಗಿ ಸೋಮವಾರದಂದು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ. ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಧೂಪ ದೀಪವನ್ನು ಹಚ್ಚಿರಿ. ಮೂರನೆಯದಾಗಿ ಚಿತ್ತಾ ನಕ್ಷತ್ರ. ಚಿತ್ತಾ ನಕ್ಷತ್ರದವ್ರ ಮೇಲೆ ಗ್ರಹಗಳ ಪ್ರಭಾವ ಹೇಗಿರುತ್ತೆ ಅಂದರೆ, ಈ ವರ್ಷ ಗುರುಗ್ರಹ ಹೊಸ ಅವಕಾಶಗಳನ್ನು ತಂದುಕೊಡ್ತಾರೆ ಮತ್ತು ವೃತ್ತಿ ಜೀವನದಲ್ಲಿ ಶ್ರೇಯೋಭಿವೃದ್ಧಿಯನ್ನು ತರುತ್ತೆ. ಶನಿಯು ಶ್ರಮದ ಮಹತ್ವವನ್ನು ಕಲಿಸುತ್ತಾ ಹೋಗ್ತಾರೆ ಮತ್ತು ಯಶಸ್ಸನ್ನು ತಂದುಕೊಡ್ತಾರೆ. ಇನ್ನು ಮಂಗಳನ ಪ್ರಭಾವದಿಂದಾಗಿ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಸ್ವಲ್ಪ ಜಗಳದಿಂದ ದೂರವಿರೋದು ಒಳ್ಳೆಯದು. ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಅಂದರೆ ಸಂಬಂಧಗಳಲ್ಲಿ ಗಟ್ಟಿತನ ಮತ್ತು ಪ್ರಾಮಾಣಿಕತೆಯನ್ನು ಬೆಳೆಸುವ ವರ್ಷ ಅಂತಲೇ ಹೇಳ್ಬೋದು. ಕುಟುಂಬದೊಡನೆ ಸಂತೋಷಕರ ಸಮಯವನ್ನು ಕಳೆಯಿರಿ. ಆರೋಗ್ಯ ವಿಚಾರಕ್ಕೆ ಬಂದಾಗ ಈ ವರ್ಷ ಸಾಮಾನ್ಯ ಆರೋಗ್ಯ ಇರುತ್ತೆ. ಆದರೆ ಹೊಟ್ಟೆ ಮತ್ತು ಮೂಳೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಹೆಚ್ಚಾಗ್ಬೋದು. ಸ್ವಲ್ಪ ಗಮನ ಕೊಡಿ. ಇನ್ನು ಹಣಕಾಸು ವಿಚಾರಕ್ಕೆ ಬಂದಾಗ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಾಣ್ತೀರಾ. ವೃತ್ತಿಯಲ್ಲಿ ತಿರುವುಗಳಾಗಬಹುದು. ಆದಷ್ಟು ತಾಳ್ಮೆಯಿಂದ ವ್ಯವಹಾರಗಳನ್ನು ಮಾಡಿ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಮಂಗಳವಾರದಂದು ದತ್ತಾತ್ರೇಯನ ಪ್ರಾರ್ಥನೆಯನ್ನು ಮಾಡಿ. ಶನಿವಾರದಂದು ಹನುಮಂತನಿಗೆ ಆಹಾರವನ್ನು ದಾನ ಮಾಡಿ. ಧನ್ಯವಾದಗಳು.